ಯೋಗೇಶ್ವರ್ ಕೊಟ್ಟಂತಹ ಹೇಳಿಕೆಯ ನಂತರದ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಸಂಚಲನ ಹೆಚ್ಚಾಗಿದೆ. ರಾಜ್ಯದ ಚನ್ನಪಟ್ಟಣ ಉಪಚುನಾವಣೆ ಒಂದು ರೀತಿ ಕುತೂಹಲ ಮತ್ತು ಗೊಂದಲವನ್ನ ಹೆಚ್ಚು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಇದರ ನಡುವೆ ಡಿಕೆ ಸುರೇಶ್ ಹಿನ್ನಡೆಯ ಸುಳಿವನ್ನೇನಾದರೂ ಕೊಟ್ರ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಯೋಗೇಶ್ವರ್ ಮಾತಿನ ಬಳಿಕ ಇದೀಗ ಡಿಕೆ ಸುರೇಶ್ ಸರದಿ. ಪರೋಕ್ಷವಾಗಿ ಹಿನ್ನಡೆಯ ಸುಳಿವನ್ನ ಕೊಟ್ರ ಡಿಕೆ ಸುರೇಶ್. ಸಿಪಿವೈ ಯಾವ ಆಯಾಮದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಮಾಧ್ಯಮಗಳಿಗೆ ನಮ್ಮ ಪಕ್ಷದ ಮೇಲೆ ಯಾಕೆ ಕೋಪ ಅಂತ ಡಿಕೆ ಸುರೇಶ್ ಪ್ರಶ್ನೆ ಮಾಡಿದ್ದಾರೆ. ಯೋಗೇಶ್ವರ್ ಸಾಕಷ್ಟು ಚುನಾವಣೆ ಮಾಡಿದ್ದಾರೆ. ಚುನಾವಣೆಯಲ್ಲಿ ತಂತ್ರಗಾರಿಕೆ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಚುನಾವಣೆ ಮಾಡಿರುವ ನಮ್ಮೆಲ್ಲ ಕಾರ್ಯಕರ್ತರ ಮುಖಂಡರು ಬಹಳ ವಿಶ್ವಾಸದಿಂದ ಇದ್ದಾರೆ. ಯೋಗೇಶ್ವರ್ 100ಕ್ಕೆ 100 ಗೆಲ್ತಾರೆ ಎನ್ನುವಂಥ ಆತ್ಮವಿಶ್ವಾಸದ ನುಡಿಗಳು. ಆದರೆ ಯೋಗೇಶ್ವರ್ ಅದ್ಯಾಕೆ ಆ ಥರ ಹೇಳಿದ್ರು ನಿಜಕ್ಕೂ ಕೂಡ ಗೊತ್ತಿಲ್ಲ. ಅದ್ಯಾವ ಆಯಾಮದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ನೋಡಿ, ಆರೋಪ ಪ್ರತ್ಯಾರೋಪದ ಸಮಯ ಇದು. ಚುನಾವಣೆ ಅಂತೂ ಆಗೋಯ್ತು. ಯಾರು ಗೆಲ್ತಾರೆ ಅಂತ ಗೊತ್ತಾಗಬೇಕು ಅನ್ನೋದಾದರೆ ನಾವು 23ನೇ ತಾರೀಕುವರೆಗೂ ಕಾಯಲೇಬೇಕು. ಚುನಾವಣಾ ಪೂರ್ವದಲ್ಲೇ ಹಾಗೆ ಹೀಗೆ ಅಂತ ಊಹೆ ಮಾಡೋದು ಬಹಳ ತಪ್ಪಾಗತ್ತೆ. ಚುನಾವಣೆಯ ಪೂರ್ವದಲ್ಲಿ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಆ ಎಲೆಕ್ಷನ್ನ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಫಲಿತಾಂಶ ಬರುವ ಪೂರ್ವದಲ್ಲೇ ನಾನು ಗೆದ್ದೆ ನೀನು ಸೋತೆ ಅಥವಾ ನೀನು ಸೋತೆ ನಾನು ಗೆದ್ದೆ, ಈ ರೀತಿಯ ಮಾತುಗಳು ಕೆಲವೊಮ್ಮೆ ಫಲಿತಾಂಶದಲ್ಲೂ ಕೂಡ ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಬೀರಬಹುದು. ಬಟ್ ಈಗ ಡಿ ಕೆ ಸುರೇಶ್ ಅವರು ನೋಡಿ ಒಂದು ಮಾತನ್ನು ಹೇಳಿದ್ದಾರೆ. ಸಿ.ಪಿ. ಯೋಗೇಶ್ವರ್ ಕೂಡ ಒಂದು ಹಿನ್ನಡೆಯ ಸುಳಿವನ್ನು ಕೊಟ್ಟಿರುವುದು ಕಾಂಗ್ರೆಸ್ನಲ್ಲಿ ಒಂದು ರೀತಿ ಸಂಚಲನವನ್ನು ಹುಟ್ಟು ಹಾಕಿದೆ, ಆತಂಕವನ್ನು ಹೆಚ್ಚು ಮಾಡಿದೆ. ನೋಡ್ರಿ, ಪಾಲಿಟಿಕ್ಸ್ ಇಸ್ ಡಿಫರೆಂಟ್. ಪಾಲಿಟಿಕ್ಸ್ ನಮ್ಮನ್ನು ಅವ್ರು ಬೈಯೋದು, ಅವರು ನಾವು ಬೈಯೋದು ಸರ್ವೇ ಸಾಮಾನ್ಯವಾಗಿದೆ. ಈ ಚುನಾವಣೆ ಕೇವಲ ವೈಯಕ್ತಿಕ ಸ್ಟೇಟ್ಮೆಂಟ್ಗಳನ್ನು ಹೊರತುಪಡಿಸಿ ಚನ್ನಪಟ್ಟಣದ ಅಭಿವೃದ್ಧಿ ವಿಚಾರವಾಗಲಿ ರಾಜ್ಯದ ದೃಷ್ಟಿಕೋನ ಬದಲಾವಣೆ ಮಾಡ್ತಕ್ಕಂಥ ರಾಜ್ಯದ ಕಾರ್ಯಕ್ರಮಗಳನ್ನಾಗಲಿ ಎಷ್ಟು ಸರಿ ನಮ್ಮ ಮೇಲಿನ ಕೋಪ ಇದು ಅನ್ನೋದು ನನಗೆ ಅನುಮಾನ ಶುರುವಾಗಿದೆ. ನನ್ನ ವೈಯಕ್ತಿಕ ಅಭಿಪ್ರಾಯ. ಅದನ್ನೇ ಹೇಳ್ತಾ ಇರೋದು. ಹಿಂದೆ ಕೂಡ 2-3 ಬಾರಿ ಮಾಧ್ಯಮಗಳ ಮುಂದೆನೇ ಹೇಳಿದ್ದಾರೆ. ಅವತ್ತು ಮಾಧ್ಯಮಗಳಿಗೆ ಇದು ಕೇಳಿಸಿರ್ಲಿಲ್ವಾ? ನೋಡ್ರಿ, ಇಬ್ರು ವೈಯಕ್ತಿಕವಾದಂತ ಮಾತುಗಳನ್ನು ಆಡ್ಬೇಕಾದ್ರೆ ಇದು ಪಕ್ಷಕ್ಕೆ ಸಂಬಂಧಪಟ್ಟಂತ ಮಾತಲ್ಲ. ನೀವು ಹೇಳ್ತಕ್ಕಂಥವ್ರು, ನೀವು ಮಧ್ಯಾಹ್ನ 3 ಗಂಟೆವರೆಗೂ ಆ ವಿಚಾರವನ್ನ ಚರ್ಚೆ ಮಾಡಿದಿರಿ. ಇವತ್ತು ಚರ್ಚೆ ಮಾಡಿ, ಅದನ್ನ ಚರ್ಚೆ ಮಾಡೋಣ. ಇವತ್ತು ಚರ್ಚೆ ಮಾಡೋಣ. ನೀವು ಚರ್ಚೆ ಮಾಡ್ತಕ್ಕಂಥವ್ರು ಚುನಾವಣಾ ದೃಷ್ಟಿಯನ್ನ ಇಟ್ಕೊಂಡೇ ಮಾಡಿದಿರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನನಗೆ ಗೊತ್ತಿಲ್ಲ. ಪ್ರತಿಪಕ್ಷಗಳಲ್ಲ, ಮಾಧ್ಯಮಗಳು ಮಾಡಿರ್ತಕ್ಕಂಥ ಸೃಷ್ಟಿ ಇದು. ಮಾಧ್ಯಮಗಳು ಮಾಡಿರ್ತಕ್ಕಂಥ ಸೃಷ್ಟಿ. ಪ್ರತಿಪಕ್ಷಗಳು ಪ್ರತಿ ಸಂದರ್ಭದಲ್ಲೂ ಬೇರೆ ಬೇರೆ ಹೇಳಿಕೆಗಳನ್ನ, ಬೇರೆ ಬೇರೆ ವಿಚಾರಗಳನ್ನ ಹೇಳ್ತಾನೆ ಇರ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಕಳ್ಳ ಅಂದದ್ರ ಬಗ್ಗೆ ನೀವು ಮಾಧ್ಯಮಗಳು ಮಾತಾಡ್ಲಿಲ್ಲ, ಇಲ್ಲಿ ಕದ್ದಿದ್ದಾನೆ ಅಂತ ಕೇಳಲಿಲ್ಲ, ನೀವು ಚರ್ಚೆ ಮಾಡ್ಲಿಲ್ಲ. ಡಿ ಕೆ ಶಿವಕುಮಾರ್ ಲೂಟಿಕೋರ ಅಂತ ಅಂದದ್ರ ಬಗ್ಗೆ ನೀವು ಚರ್ಚೆ ಮಾಡ್ಲಿಲ್ಲ. 100 ರೂಪಾಯಿಗೆಲ್ಲ ಕೂಲಿಗಿದ್ದ ಅಂತ ಅಂದದ್ದನ್ನ ನೀವು ಚರ್ಚೆ ಮಾಡ್ಲಿಲ್ಲ. ಮಾಧ್ಯಮಗಳು ತೋರಿಸಿದ್ರ? ನಿಮ್ಮ ಮೌಲ್ಯಗಳು ಕೂಡ ಇವತ್ತು ಪ್ರಶ್ನೆಗಿದೆ. ನಿಮ್ಮ ಮೌಲ್ಯಗಳು ಕೂಡ ಇವತ್ತು ಪ್ರಶ್ನೆ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ನೋಡ್ರಿ, ಪಾಲಿಟಿಕ್ಸ್ ಇಸ್ ಡಿಫರೆಂಟ್. ಪಾಲಿಟಿಕ್ಸ್ ನಮ್ಮನ್ನು ಅವ್ರು ಬೈಯೋದು, ಅವರು ನಾವು ಬೈಯೋದು ಸರ್ವೇ ಸಾಮಾನ್ಯವಾಗಿದೆ. ಈ ಚುನಾವಣೆ ಕೇವಲ ವೈಯಕ್ತಿಕ
ಸ್ಟೇಟ್ಮೆಂಟ್ಗಳನ್ನು ಹೊರತುಪಡಿಸಿ ಚನ್ನಪಟ್ಟಣದ ಅಭಿವೃದ್ಧಿ ವಿಚಾರವಾಗಲಿ ರಾಜ್ಯದ ದೃಷ್ಟಿಕೋನ ಬದಲಾವಣೆ ಮಾಡ್ತಕ್ಕಂಥ ರಾಜ್ಯದ ಕಾರ್ಯಕ್ರಮಗಳನ್ನಾಗಲಿ ಜನರ ಕಷ್ಟ ಸುಖಗಳ ಬಗ್ಗೆಲಾಗಲಿ ಚುನಾವಣೆ ನಡೀಲಿಲ್ಲ, ಮಾತಾಡಲಿಲ್ಲ. ಚುನಾವಣೆ ಎಲ್ಲ ಮಾತಾಡಿದ್ದು ಏನು ಅಂತಂದ್ರೆ ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ, ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನ ಮಾಧ್ಯಮಗಳ ಮುಖಾಂತರ ಬಿಂಬಿಸ್ತಾ ಇವತ್ತು ಕಾಲ್ ಕೆರೆದು ಜಗಳಕ್ಕೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ನಡೀತೇ ಹೊರತು ಬೇರೆ ಏನೂ ನಡೆದಿಲ್ಲ ಇಲ್ಲಿ. ಇನ್ನು ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಆಗ್ಲಿ, ದೇವೇಗೌಡರು ಮಾಡಿದಂತ ಕೆಲಸ ಕಾರ್ಯಕ್ರಮ ಆಗ್ಲಿ, ಕುಮಾರಸ್ವಾಮಿ ಅವರು ಶಾಸಕರಾಗಿ ಮುಖ್ಯಮಂತ್ರಿಯಾಗಿ ಆ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಂತದ್ದಾಗ್ಲಿ ಯಾವತ್ತು ಚರ್ಚೆ ಆಗ್ಲಿಲ್ಲ. ಚರ್ಚೆ ಆಗಿದ್ದೇನೋ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಬಾಯಿಗೆ ಬಂದಂಗೆ ಬೈಯೋದನ್ನ ಬಿಟ್ರೆ, ವೈಭವಿಗೆ ಕರೆಸಿ ಬೈಯೋದನ್ನ ಬಿಟ್ರೆ ಇನ್ನೇನ್ ನಡೀತಲ್ಲಿ? ಜಮೀರ್ ಅವರು ಈ ಹಿಂದೆನ 2 ಸಾರಿನ 3 ಸಾರಿನ ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ ದಾಖಲೆಗಳಲ್ಲಿದೆ. ಯಾಕೆ ನೀವು ಮಾಧ್ಯಮದವರು ಇಷ್ಟೊಂದು ಕಠಿಣವಾಗಿ ಅವತ್ ಮಾತಾಡ್ಲಿಲ್ಲ? ಜಮೀರ್ ಅಹಮದ್ ಅವರು ಅವತ್ತೇ ಮಾತಾಡಿತ್ತು ಅಂತಂದ್ರೆ ಅವ್ರ ಮಾತಿಗೆ ಲಗಾಮ್ ಇರ್ತಿತ್ತು. ವಕ್ಫ್ ವಿಚಾರ ಅಲ್ಲ ಇದು. ವಕ್ಫ್ ವಿಚಾರ ಸ್ವಲ್ಪ ತಿಳ್ಕೊಳ್ಳಿ. ವಕ್ಫ್ ವಿಚಾರ ಕೂಡ ಇಲ್ಲಿ ಯಾವತ್ತು ಇದು ವಕ್ಫ್ ವಿಚಾರ ಎಲ್ಲ ಖಾತೆಗಳನ್ನ ಬದಲಾವಣೆ ಮಾಡಿರ್ತಕ್ಕಂಥದ್ದು 2019, 2018, 19, 20, 22ರಲ್ಲಿ ವಕ್ಫ್ ಹೆಸರಿಗೆ ಖಾತೆಗಳನ್ನ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಅವತ್ತಿದ್ದಂತ ಸರ್ಕಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ. ಚುನಾವಣೆ ಬಂತು ಅಂತ ಅಂದಾಗ ಧರ್ಮದ ವಿಚಾರ ತರ್ತೀರಿ ಮಾಧ್ಯಮಗಳು. ನೋಡ್ರಿ, ಸ್ವಲ್ಪ ತಿಂಗಳು ನನಗೂ ಗೊತ್ತಿದೆ ರೀ, ನಾನು ಸ್ವಲ್ಪ ತಿಂಗಳು ಚನ್ನಪಟ್ಟಣದಲ್ಲೂ ಯಾವ್ದೋ ಒಂದು RTCನ ಎಲ್ಲರೂ ಮನೆಗೆ ಕಳಿಸಿದ್ರು. 2019ರಲ್ಲೋ 21ರಲ್ಲೋ ಯಾವ್ದೋ ಒಂದು ಕಾಲಮ್ ನಂಬರ್ 11 ಅಲ್ಲಿ ಹಾಕಿದ್ದಾರೆ. ಯಾರೋ ಒಬ್ಬ ಗೌಡ ತಿಂತವ್ರು ಅಂತ ಹೇಳಿ ಒಂದು 15 ಗುಂಟೆ 10 ಗುಂಟೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.